ಹಸಿದ ಹೊಟ್ಟೆಯ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ರೊಟ್ಟಿ, ಒಂದಿಷ್ಟು ಅನ್ನ, ಒಂದು ಸ್ವಲ್ಪ ಯಾವುದೋ ಸ್ವೀಟು, ಒಂದು ಹಾಲು, ಮಜ್ಜಿಗೆ ಅಷ್ಟು ಕೊಟ್ಟರು. ಯಾಕಂದ್ರೆ ಅಷ್ಟು ಸಿಕ್ಕಿಲ್ಲ ಅವನಿಗೆ. ಒದ್ದಾಡ್ತಾ ಇದ್ದಾನೆ, ಗಂಟ್ಲು ಒಣಗಿ ಹೋಗಿದೆ, ಹಸಿವೆ ಆಗಿದೆ, ತಲೆ ಸುತ್ತಾ ಇದೆ, ಸಂಕಟ ಆಗ್ತಾ ಇದೆ. ಒಂದು ತುತ್ತು ಕೊಟ್ಟರೆ ಸಂತೋಷ ಆಗ್ತದೆ. ಒಬ್ಬ ಹೊಟ್ಟೆ ತುಂಬಿದ ವ್ಯಕ್ತಿ ಬಂದಿದ್ದ ಅಂದರೆ ಅವನಿಗೆ ನೀವೇನಾದರೂ ಕೊಟ್ಟರೆ, ಯಾಕೆ ನಿಂದೇನು ಉಪಕಾರ ನನಗೆ ಬೇಡ ಅಂತ, ನನ್ನ ಮನೆಯಲ್ಲಿ ಬೇಕಾದಿದೆ ನಾನು ತೊಗೊಳ್ತೇನೆ, ನೀನೇ ಯಾಕೆ ಭಿಕ್ಷೆ ಹಾಕ್ತೀನಿ ಅಂತ. ಮನೆಯಲ್ಲಿ ಹೊಟ್ಟೆ ತುಂಬಿದ ವ್ಯಕ್ತಿಗೂ, ಅಂದರೆ ಹೊಟ್ಟೆ ತುಂಬಿದೆ ಅಂದರೆ ದುಡ್ಡು ಸಾಕಷ್ಟಿದೆ, ಆದರೆ ಈಗ ಹಸಿವೆ ಆಗಿದೆ, ಹಸಿವೆ ಆದಾಗ ಹಾಕ್ತಾ ಇದ್ದರೆ ಸಂತೋಷ ಪಡ್ತಾನೆ. ಊಟ ಆದ ಮೇಲೆ ಅವನ ಎದುರಿಗೆ ಏನಾದರೂ ನೀವು ಎಷ್ಟೇ ರುಚಿ ವಸ್ತು ಇದ್ದರೆ ತೊಗೊಂಡೋಗಿ ಆಚೆಗೆ ಅಂತ ನೋಡಲಿಕ್ಕೂ ಇಷ್ಟ ಇಲ್ಲ ಅವನಿಗೆ. ಹೊಟ್ಟೆ ತುಂಬ ಹೋಗಿದೆ, ತಿಂದು ಸಾಕಾಗಿದೆ. ಅರ್ಥ ಮಾಡಿಕೊಳ್ಳಿ, ನಾವು ದೇವರಿಗೆ ನೈವೇದ್ಯವನ್ನೇ ಮಾಡಬಹುದು, ದೀಪವನ್ನೇ ಕೊಡಬಹುದು. ದೇವರಿಗೆ ಏನು ಬೇಕಾಗಿದೆ? ಸಾಕಾಗಿದೆ. ಕೋಟಿ ಸೂರ್ಯಪ್ರಕಾಶ, ಅನಂತ ಸೂರ್ಯಪ್ರಕಾಶನಾದ ಪರಮಾತ್ಮನಿಗೆ ಈ ದೀಪದಿಂದ ಏನಾಗಬೇಕಾಗಿದೆ? ಕರೆಂಟ್ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ, ಎಲ್ಲಿ ಹೆಜ್ಜೆ ಇಡಬೇಕು ಗೊತ್ತಾಗ್ತಾ ಇಲ್ಲ. ಮಿಣಿ ದೀಪ ಒಬ್ಬ ತೆಗೆದುಕೊಂಡು ಬರ್ತಾನೆ, ಸಣ್ಣ ದೀಪವನ್ನು. ಬಾರಪ್ಪ ಮಾರಾಯ, ದೇವರು ಬಂದಾಗ ಬಂದು ಅಂತ ಅವನಿಗೆ ಅಷ್ಟು ಸ್ವಾಗತ ಮಾಡ್ತೀವಿ, ಯಾಕೆಂದರೆ ನಾವು ಕತ್ತಲೆಯಲ್ಲಿದ್ದೀವಿ. ಈಗ ಯಾರೋ ಒಬ್ಬರು ಸಣ್ಣ ದೀಪ ಹಿಡ್ಕೊಂಬರಲಿ, ಅವನ ಕಡೆ ನೋಡೋದೇ ಇಲ್ಲ ಯಾರೂ ನೀವು, ಯಾಕೆ ದೀಪ ಇದೆ ನಿಂದೇನು ಅಂತೀವಿ. ಮಾನವನಿಗೂ ಭಗವಂತನಿಗೂ ಇರುವ ವ್ಯತ್ಯಾಸ ನೋಡಿ. ಆ ಪರಮಾತ್ಮನಿಗೆ ಮಾನದ ಅಂತಾರೆ ವಿಷ್ಣು ಸಹಸ್ರನಾಮದಲ್ಲಿ, ಅಮಾನಿ ಮಾನದೋ ಮಾನ್ಯ. ನಾವು ಮಾನವರು, ಅವನು ಮಾನದ. ಮಾನವರಿಗೂ ಮಾನದನಿಗೂ ಇರುವ ವ್ಯತ್ಯಾಸ ಏನು ಅಂದರೆ, ನಮಗೆ ಇತ್ತು ಅಂದರೆ ನಾವು ಬೇಡ ಅಂತೇವೆ. ದೇವರ ಹಾಗಲ್ಲ, ಅವನಿಗೆಲ್ಲ ಇದೆ. ಅನಂತ ಸೂರ್ಯಪ್ರಕಾಶ ಇದ್ದರೂ ನಾವು ಕೊಡೋ 2 ದೀಪವನ್ನು ಸ್ವೀಕಾರ ಮಾಡ್ತಾನೆ, ಮಂಗಳಾರತಿಯನ್ನು ಸ್ವೀಕಾರ ಮಾಡ್ತಾನೆ. ಅವನಿಗೆ ಹಸಿವೇನೇ ಇಲ್ಲ, ಹೊಟ್ಟೆ ತುಂಬಿದವ, ಆದರೂ ನಾವು ಕೊಡೋ ನೈವೇದ್ಯವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಹೋಗು ಅನ್ನೋದಿಲ್ಲ. ಇದೇ ದೇವರ ದೊಡ್ಡ ಸ್ಥಿತಿ. ಹಾಗಾಗಿ ಆ ಪರಮಾತ್ಮನಿಗೆ ಏನಿಲ್ಲ ಅಂತಲ್ಲ, ಎಲ್ಲ ಇದೆ, ಎಲ್ಲ ಕೊಟ್ಟಿದ್ದಾನೆ ಅನ್ನೋದಕ್ಕಾಗಿಯೇ ಕೃತಜ್ಞತೆಯ ರೂಪದಲ್ಲಿ ನಾವು ಅವುಗಳನ್ನು ಅರ್ಪಣೆ ಮಾಡಿದರೆ ಪ್ರೀತಿಯಿಂದ ಸ್ವೀಕಾರ ಮಾಡಿ ದೇವರ ಅನುಗ್ರಹ ಮಾಡುತ್ತಾನೆ. ಆ ದೊಡ್ಡ ಸ್ಥಿತಿ ದೇವರಲ್ಲಿದೆ, ಅದರ ಸದುಪಯೋಗ ಮಾಡಿಕೋ. ಆರಾಧನೆಗಳ ಮಾಡುತ್ತಾ ಪಾಡುತ್ತಾ ನೀರಾಜನದಿ ಅರ್ಚಿಸು, ಮೆಚ್ಚಿಸು. ದೇವರು ಮೆಚ್ತಾನೆ. ಅವನೇನ್ರಿ ಮೆಚ್ತಾನೆ, ಎಲ್ಲ ಇದೆ ಅಂತ ಅನ್ಬೇಡ, ಅವನು ಮೆಚ್ತಾನೆ. ನೀರಾಜನದಿಂ ಅರ್ಚಿಸು ಮೆಚ್ಚಿಸು, ಪಾರಾಯಣ ಪ್ರಿಯನ ವೇದ ಪಾರಾಯಣ.